ಇನ್ನು ಸ್ಪಾಟ್ 1 ನಲ್ಲಿ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಆ ಕಾರ್ಡ್ಗಳ ಮೂಲ ಕೂಡ ಗೊತ್ತಾಗಿದೆ. ಬೆಳಗ್ಗೆಯಿಂದ ಕೂಡ ನಿಮಗೆ ಹೇಳ್ತಾ ಇದ್ದೀವಿ ಆ ಕಾರ್ಡ್ಗಳ ಮೂಲ ಯಾವುದು, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ನಿವಾಸಿಯದ್ದು ಅದು. ಪಾನ್ ಕಾರ್ಡ್ ಸುರೇಶ್ ಅನ್ನುವಂಥ ವ್ಯಕ್ತಿದು, ಡೆಬಿಟ್ ಕಾರ್ಡ್ ಸುರೇಶ್ ಅನ್ನುವಂಥ ವ್ಯಕ್ತಿಯ ತಾಯಿಯದ್ದು. ಸುರೇಶ್ ತಾಯಿಯ ಹೆಸರು ಸಿದ್ದಲಕ್ಷ್ಮಮ್ಮ ಅಂತ. ಅವರ ಡೆಬಿಟ್ ಕಾರ್ಡ್ ಗಂಗಾ ಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮ ಅವರ ಮಗ ಸುರೇಶ್. ಆಮೇಲೆ ಈ ಪಾನ್ ಕಾರ್ಡು ಡೆಬಿಟ್ ಕಾರ್ಡ್ ಅದನ್ನು ಟ್ರೇಸ್ ಔಟ್ ಮಾಡುವಂಥ ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ಅದರಲ್ಲಿ ಅಕೌಂಟ್ ನಂಬರ್ ಇರುತ್ತೆ, ಪ್ಯಾನಲ್ಲಿ ನೇಮ್ ಇರುತ್ತೆ, ಪ್ಯಾನ್ ನಂಬರ್ ಹೊಡೆದ್ರೂ ಕೂಡ ಫುಲ್ ಡೀಟೇಲ್ಸ್ಗಳು ಸಿಗ್ತವೆ. ಸೊ ಹೀಗಾಗಿ ಫೈಂಡ್ ಔಟ್ ಮಾಡೋದು ಕೂಡ ಕಷ್ಟ ಅಂತೂ ಆಗಲೇ ಇಲ್ಲ, ಸವಾಲಿನದ್ದು ಆಗಲೇ ಇಲ್ಲ. ಅಲ್ಲಿನ ಸ್ಥಳೀಯ ಪೊಲೀಸರಿಂದ ವಿಚಾರಣೆ ಎಲ್ಲ ಮಾಡಿಸಲಾಯಿತು. ಯಾವಾಗ ಸತ್ತಿದ್ದು, ಏನು, ಎತ್ತ, ಅವ್ರು ಹೆಂಗೆ ಕಳ್ಕೊಂಡ್ರು ಅಂತ. ಧರ್ಮಸ್ಥಳದ ಸ್ಪಾಟ್ 1 ನಲ್ಲಿ ಸಿಕ್ಕಿದ್ದಂಥ ಒಂದು ಪರ್ಸ್ನಲ್ಲಿ ಒಂದು ಪಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಇದ್ದಿದ್ದಂಥದ್ದು. ಸುರೇಶ್ ಎಂಬಾತನ ಪಾನ್ ಕಾರ್ಡ್ ಪತ್ತೆ ಆಗಿತ್ತು. ಅದಾದಮೇಲೆ ಸ್ಥಳೀಯ ಪೊಲೀಸರ ಮುಖಾಂತರ ಅಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಯಿತು. ಆತ ಜಾಂಡಿಸ್ನಿಂದ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅವರ ಕುಟುಂಬದವರು ಹೇಳಿದ್ರು. ಅದು ಇದೇ ವರ್ಷ ಮಾರ್ಚ್ನಲ್ಲಿ ಆತ ಸಾವನ್ನಪ್ಪಿದ್ದು ಆತ ಏನು ಧರ್ಮಸ್ಥಳದಲ್ಲ, ಅಥವಾ ಆತನ ಅಂತ್ಯಕ್ರಿಯೆ ಮಾಡಿದ್ದು ಧರ್ಮಸ್ಥಳದಲ್ಲ. ಆತ ಸಾವನ್ನಪ್ಪಿದ್ದು ಕೂಡ ನೆಲಮಂಗಲದಲ್ಲಿ, ಆತನ ಅಂತ್ಯಕ್ರಿಯೆ ಕೂಡ ಆಗಿದ್ದು ನೆಲಮಂಗಲದಲ್ಲಿ. ಆದರೆ ಪರ್ಸ್ ಅಲ್ಲಿಗೆ ಹೇಗೆ ಹೋಗಿತ್ತು ಅದು ಗೊತ್ತಿಲ್ಲ. ಸಾಕಷ್ಟು ಅನುಮಾನಗಳಂತೂ ಇರುವಂಥದ್ದು. ಪಿಕ್ ಪಾಕೆಟ್ ಆಗಿತ್ತಾ? ಪಿಕ್ ಪಾಕೆಟ್ ಆದ ನಂತರ ದುಡ್ಡನ್ನು ತಗೊಂಡು ಪರ್ಸನ್ನು ಅಲ್ಲಿಗೆ ಬಿಸಾಕಲಾಗಿತ್ತಾ, ಅಥವಾ ಇನ್ಯಾರು ತಂದು ಹಾಕಿದ್ರು? ಅದನ್ನು ಗೆಸ್ ವರ್ಕ್ ಅಂತೂ ನಡೀತಾ ಇದೆ ಈಗ, ಪಿಕ್ ಪಾಕೆಟ್ ಆಗಿರುವಂಥ ಸಾಧ್ಯತೆ ಅಂತ. ಸೊ ಹೀಗಾಗಿ ಕಾರ್ಡ್ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ನಾನು ಆಗ್ಲೇನೂ ಕೂಡ ಹೇಳ್ತಾ ಇದ್ದೆ, ಈಗ ನಡೀತಾ ಇರುವಂಥ ಇನ್ವೆಸ್ಟಿಗೇಷನ್ ಏನಿದೆಯಲ್ಲ, ಅನಾಮಿಕಾ ಹೇಳಿದ ಸ್ಟೇಟ್ಮೆಂಟ್ ಮೇಲೆ ಏನು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ, ಅದಕ್ಕೂ ಈ ಪಾನ್ ಕಾರ್ಡು, ಡೆಬಿಟ್ ಕಾರ್ಡು, ಮತ್ತೊಂದು ಕಡೆ ಸುರೇಶ್ ಅವರ ತಾಯಿ ಸ್ಟೇಟ್ಮೆಂಟು, ಸಿದ್ದಲಕ್ಷ್ಮಮ್ಮ ಅವ್ರದ್ದು, ಇದ್ಯಾವುದಕ್ಕೂ ಕೂಡ ಸಂಬಂಧನೇ ಪಡುವುದಿಲ್ಲ. ಬಿಕಾಸ್ ಅನಾಮಿಕಾ ಹೇಳಿರುವಂಥದ್ದೆಲ್ಲವೂ ಕೂಡ 2014 ಬಿಫೋರ್ ಆಗಿರುವಂಥದ್ದು. ಈತ ಸಾವನ್ನಪ್ಪಿದ್ದು 2025 ಮಾರ್ಚ್ನಲ್ಲಿ. ಪಾನ್ ಕಾರ್ಡು, ಡೆಬಿಟ್ ಕಾರ್ಡು ಕೂಡ ಅಷ್ಟೇ. ಇದ್ಯಾವುದು ಕೂಡ 10-15 ವರ್ಷದ ಹಿಂದೆ ಏನೋ ಅಲ್ಲಿ ಬಿದ್ದು ಅದಾದ್ಮೇಲೆ ಸಿಕ್ಕಿದೆ ಅನ್ನುವಂಥದ್ದಲ್ಲ. ಅದು ಇತ್ತೀಚೆಗೆಲ್ಲೋ ಅಲ್ಲಿಗೆ ಬಂದು ಯಾರೋ ಎಸ್ತೋಗಿರುವಂಥದ್ದು ಅಂತ ಕೂಡ ಗೆಸ್ ವರ್ಕ್ ಮಾಡಲಾಗ್ತದೆ. ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆ ಎಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡೆಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಹಂಗಾಗಿದೆ ಸರ್. ಇಲ್ಲ, ಆವಾಗ ಅವನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಇಲ್ಲ ಸರ್, ಕೊಟ್ಟಿರಲಿಲ್ಲ. ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಬಂದು ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ ಸರ್. ಇಲ್ಲೇ ಡಾಬಸ್ಪೇಟೆಯಲ್ಲಿ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಮಾರ್ಚ್ 7ನೇ ತಾರೀಕು ತೀರ್ಕೊಂಡಿದ್ದೆ. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತನೂ. ಫೋನು ಏನೂ ಇರಲಿಲ್ಲ ಸರ್. ಒಂದೆಲ್ಲ ಕಳ್ಕೊಂಡಿದ್ದ. ಅವಾಗ ಎಲ್ಲ ಕಳ್ಕೊಂಬಂದಿದ್ಯಾ, ಹೋಗಪ್ಪ ನೀನು ಹುಡಿಕೊಂಬ, ನನಗೆ ಗೊತ್ತಿಲ್ಲ ಅಂದೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡೀಸ್ ಆಯಿತು. ಮತ್ತು ಒಂದು 2-3 ಕಡೆ ನಾನು ತೋರಿಸ್ದೆ, 2-3 ಕಡೆ ತೋರಿಸ್ದೆ. 2 ದಿವಸ ಹುಷಾರು ಮಾಡಿದ್ರೆ, 2 ತಿಂಗಳು ಹುಷಾರು ಮಾಡಿದ್ರೆ ತಿರ್ಗಿ ಮತ್ತೆ ಕುಡಿಯೋದು, ತಿರ್ಗಿ ಮತ್ತೆ ಜಾಂಡೀಸ್ ಜಾಸ್ತಿ ಆಯಿತು. ತಿರ್ಗಿ ಹೋಗಿ ಹುಷಾರನ್ನೇ ಮಾಡ್ಕೊಂಬ, ನೀನೆಲ್ಲ ಹುಡುಗರ ಜೊತೆಗೆ ಹೋಗೆಲ್ಲ ಹಿಂಗೆ ಮಾಡ್ಕೊಂಬರ್ತೀಯ ಅಂತ ನಾನು ಬೈದು ಆಚೆಗೆ ಹಾಕ್ತೆ. 3 ವರ್ಷ ಆಚೆಗೆ ಹಾಕ್ತೆ. ಜಾಸ್ತಿ ಕೆಳಗೆ ಬಿದ್ದೋದ್ನಲ್ಲ, ತಾಯಿ ತಂದೆ ನೀವು ನೋಡಿದ್ರೆ ಯಾರು ನೋಡ್ತಾರೆ ಅಂತ ಎಲ್ಲ ನಮಗೆ ಊರಾಗೆಲ್ಲ ಅಂಗಡಿ ತಗ ಬಂದು ಹೇಳೋರು. ಆಯಿತು, ಎತ್ತಿದ ಕಿಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ. ಇಲ್ಲೇನೆ 1 ವರ್ಷ ನೋಡಿ, ಇಲ್ಲೇ ಸತ್ತಿದ್ದು. ಈಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದೀರಾ? ಲಕ್ಕೂರಲ್ಲಿ, ನಮ್ಮ ಅಪ್ಪಾರ ತೋಟದಲ್ಲೇ. ನೆನ್ನೆ ರಾತ್ರಿ ಬಂದಿರು ಪೊಲೀಸ್ನವರು. ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು. ಅವ್ನು ಕಳೆದೋಯ್ತು ಅನ್ನುವಾಗಲೇ ನಾನು ಲಾಕ್ ಮಾಡಿಸ್ಬಿಟ್ಟೆ. ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಲ್ಲ, ಇಲ್ಲಿ ಮೇನ್ಲಿ ಪಾಯಿಂಟ್ ನಂಬರ್ 8 ಅಲ್ಲಿ ಈಗ ಆಲ್ರೆಡಿ ಹುಡುಕುವಂಥ ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಸ್ವಲ್ಪ ವಿರಾಮವನ್ನು ಕೊಡಲಾಗಿತ್ತು. ಧರ್ಮಸ್ಥಳದಲ್ಲಿ ಪಾನ್ ಕಾರ್ಡ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಬಸ್ಪೇಟೆಯ ಸುರೇಶ್ ಎಂಬಾತನ ಪಾನ್ ಕಾರ್ಡ್ ಪತ್ತೆ ಆಗಿತ್ತಲ್ಲ,
ಸುರೇಶ್ ಮೃತಪಟ್ಟಿದ್ದು ಆತನ ಸಮಾಧಿ ಕೂಡ ಇಲ್ಲೇ ಇದೆ ಅನ್ನುವಂಥದ್ದನ್ನ ಅವರ ಕುಟುಂಬದವರು ಹೇಳ್ತಾ ಇದ್ರು. ದಾಬಸ್ಪೇಟೆಯ ಲಕ್ಕೂರು ಬಳಿ ಸುರೇಶ್ನ ಸಮಾಧಿ ಇರುವಂಥದ್ದು. ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ತವರಿನ ತೋಟದಲ್ಲಿ ಸಮಾಧಿ ಮಾಡಲಾಗಿತ್ತು. ಕುಟುಂಬಸ್ಥರ ತೀರ್ಮಾನದಂತೆ ತೋಟದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಮಾರ್ಚ್ನಲ್ಲಿ ಜಾಂಡಿಸ್ ರೋಗದಿಂದ ಮೃತಪಟ್ಟಿರುವಂಥದ್ದು ಸುರೇಶ್. ಈ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಪರ್ಸ್ ಕಳೆದುಕೊಂಡಿದ್ರು. ಆ ಪರ್ಸ್ನಲ್ಲಿ ಸುರೇಶ್ ಪಾನ್ ಕಾರ್ಡ್ ಹಾಗೂ ಅವರ ತಾಯಿಯ ಡೆಬಿಟ್ ಕಾರ್ಡ್ ಇತ್ತು. ಈ ಎರಡೂ ಕಾರ್ಡ್ಗಳು ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹುಡುಕಾಡ್ತಾ ಇರುವಂಥ ಸ್ಪಾಟ್ ನಂಬರ್ 1 ಬಳಿ ಪತ್ತೆ ಆಗಿತ್ತು. ಬಗ್ಗೆ ತನಿಖೆಯನ್ನು ನಡೆಸಿದ್ರು SIT ಅಧಿಕಾರಿಗಳು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಅಲ್ಲಿ ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಸಿಕ್ಕಂತ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಕುತೂಹಲ ಕೆಡ ಮಾಡಿಕೊಟ್ಟಿತ್ತು. ಏನು ಎತ್ತ ಅಲ್ಲಿ ಯಾರಾದರೂ ಸಾವನ್ನಪ್ಪಿದವರ ಪಾನ್ ಕಾರ್ಡ್ ಅದು ಡೆಬಿಟ್ ಕಾರ್ಡಾ ಅಂತ. ಅದಾದ್ಮೇಲೆ ಅಂದ್ರೆ ಪಾನ್ ಕಾರ್ಡು ಮತ್ತೆ ಡೆಬಿಟ್ ಕಾರ್ಡಲ್ಲಿ ಹೆಸರಿರುತ್ತೆ, ಅಕೌಂಟ್ ನಂಬರ್ ಇರುತ್ತೆ, ಪಾನ್ ನಂಬರ್ ಕೂಡ ಇರುತ್ತೆ, ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು. ಸ್ಥಳೀಯ ಪೊಲೀಸರು ಯಾವ ರೀತಿ ಅವ್ರನ್ನ ವಿಚಾರಣೆ ಮಾಡಿದ್ರಂತೆ, ಏನು ಕ್ಲಾರಿಟಿ ಸಿಗ್ತಾ ಇದೆ ಇದ್ರ ಬಗ್ಗೆ, ಹೇಗೆ ಕಳ್ದೋಯ್ತು ಅನ್ನುವಂಥದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅವ್ರ ಕುಟುಂಬದವರು? ಎಸ್ ಪೃಥ್ವಿರಾಜ್, ಏನು ಆ ದಾಖಲೆಗಳು ಸಿಕ್ಕಂತ ಸಮಯದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಏನೋ ಪೊಲೀಸರು ಕೂಡ ಆ ಮನೆಗೆ ಭೇಟಿ ನೀಡಿ ಸಾಕಷ್ಟು ದಾಖಲೆಗಳನ್ನು ಸಹ ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಮೃತಪಟ್ಟ ಸುರೇಶ್ ಇದನ್ನೇ ಆತ ಕಳೆದ 2-3 ವರ್ಷಗಳಿಂದಲೂ ಕೂಡ ಏನು ಕುಟುಂಬಸ್ಥರಿಂದ ದೂರ ಉಳಿದಿದ್ದ. ಅಂದ್ರೆ ಆತ ಕುಡಿತದ ಚಟಕ್ಕೆ ಮಾರು ಹೋಗಿದ್ದ. ಆ ಹಿನ್ನೆಲೆಯಲ್ಲಿ ಏನು ಕುಟುಂಬಸ್ಥರು ಕೂಡ ಆತನನ್ನ ಸಂಪರ್ಕದಲ್ಲಿ ಇಟ್ಕೊಂಡಿರ್ಲಿಲ್ಲ. ಹಾಗಾಗಿ ಆತ ಏನು ಫ್ರೆಂಡ್ಸ್ಗಳ ಜೊತೆ ಸೇರಿ ಸಾಕಷ್ಟು ಟ್ರಿಪ್ಗಳನ್ನು ಸಹ ಹೊಡಿತಿದ್ದಂತೆ. 3 ವರ್ಷದಿಂದಲೂ ಕೂಡ ಏನು ಕುಟುಂಬಸ್ಥರ ಮಾಹಿತಿ ಕೂಡ ಕೊಟ್ಟಿರಲಿಲ್ಲ. ಪ್ರಮುಖವಾಗಿ ಏನು ತಾಯಿಯ ATM ಕಾರ್ಡು ಕೂಡ ಆತನ ಬಳಿ ಇತ್ತು. ಆ ತಾಯಿಗೂ ಕೂಡ ATM ನ ಬಳಕೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಆತನೇ ಏನು ಕಾರ್ಡನ್ನು ಮಡಿಕೊಂಡು ಆತನೇ ಬಳಕೆನೂ ಸಹ ಮಾಡ್ತಿದ್ದ. ಪ್ರಮುಖವಾಗಿ ಆತ ಎಲ್ಲಿಗ ಅಂದ್ರೆ 2-3 ವರ್ಷದಲ್ಲಿ ಸಾಕಷ್ಟು ಬಾರಿ ಫ್ರೆಂಡ್ಸ್ನ ಜೊತೆ ಟ್ರಿಪ್ ಕೂಡ ಹೋಗಿದ್ದ. ಹೀಗಾಗಿ ಏನೋ ಧರ್ಮಸ್ಥಳಕ್ಕೂ ಕೂಡ ಏನೋ ಸಾಕಷ್ಟು ಬಾರಿ ಟ್ರಿಪ್ನ ಹೋಗ್ತಿದ್ದ. ಹೋದಂಥ ಸಮಯದಲ್ಲಿ ಅಲ್ಲಿ ಏನೋ ಪರ್ಸ್ ಮಿಸ್ ಆಗಿರ್ಬೋದು ಅಂತ ಕುಟುಂಬಸ್ಥರು ಹೇಳ್ತಿರೋಂಥದ್ದು. ಪರ್ಸ್ನ ಅಂದ್ರೆ ದಾಖಲೆಗಳು ಮಿಸ್ ಆದಂಥ ಸಮಯದಲ್ಲಿ ಕುಟುಂಬಸ್ಥರು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ದಾಖಲೆಗಳು ಎಲ್ಲಿದ್ದಾವೆ ಅಂತ ಕೂಡ ಕೇಳಿದ್ದಾರೆ. ಆದರೆ ಆತ ನಮ್ಮ ದಾಖಲೆಗಳು ಕಳೆದೋಗಿರೋ ಮಾಹಿತಿಯನ್ನು ಸಹ ಕುಟುಂಬಸ್ಥರಿಗೆ ನೀಡ್ತಾನೆ. ಈ ವೇಳೆ ಏನೋ ಅವರು ಕೂಡ ಏನೋ ಪ್ರಮುಖವಾಗಿ ಅವರಿಗೆ ಬೇಕಿದ್ದು ATM ಕಾರ್ಡ್ ಮಾತ್ರ. ಹಾಗಾಗಿ ಏನೋ ಕಾರ್ಡನ್ನು ಬ್ಲಾಕ್ ಮಾಡಿಸಿ ಮತ್ತೆ ಹೊಸದಾಗಿ ಕಾರ್ಡನ್ನು ಸಹ ತೆಗೆದುಕೊಳ್ತಾರೆ. ಹಾಗಾಗಿ ಏನು ಪೊಲೀಸರು ಕೂಡ ಯಾವುದೇ ರೀತಿಯ ದೂರನ್ನು ಸಹ ನೀಡೋದಿಲ್ಲ. ಹೀಗಾಗಿ ಏನು SIT ನಿನ್ನೆ ಮಾಹಿತಿಯನ್ನ ಸ್ಥಳೀಯ ದಾಬಸ್ಪೇಟೆ ಪೊಲೀಸರಿಗೂ ಕೂಡ ನೀಡ್ತು. ಸೂಚನೆ ಬಂದಂತ ಸಮಯದಲ್ಲೇ ಮನೆಗೆ ಕೂಡ ದಾಬಸ್ಪೇಟೆ ಪೊಲೀಸರು ಕೂಡ ಭೇಟಿ ನೀಡಿ ಎಲ್ಲಾ ರೀತಿಯ ಏನು ದಾಖಲೆಗಳನ್ನು ಸಹ ವಶಪಡಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನೋ ಮಾರ್ಚ್ನಲ್ಲಿ ಆತ ಮೃತಪಟ್ಟಿರ್ತಾನೆ. ಅಂದ್ರೆ 3 ತಿಂಗಳ ಅಂತರದಲ್ಲಿ ಮೃತಪಟ್ಟಿರ್ತಾನೆ. ಆಕೆ ಏನೋ ಸಿದ್ದಲಕ್ಷ್ಮಮ್ಮ ಇದ್ದಾಳೆ. ಆಕೆಯ ತವರು ಮನೆ ಏನೋ ಲಕ್ಕೂರು ಅಂತ ಇದೆ. ಲಕ್ಕೂರಿನ ಮನೆಯಲ್ಲಿ ಆತನ ಅಂತ್ಯಕ್ರಿಯೆಯನ್ನು ಸಹ ಮಾಡಿರುವಂಥದ್ದು ಪೃಥ್ವಿರಾಜ್. ಅಂದ್ರೆ ಎಲ್ಲಿ ಕಳೆದೋಯ್ತು, ಈ ಹೇಗೆ ಅಲ್ಲಿಗೆ ಹೋಗಿ ಸೇರ್ಕೊಳ್ತು ಈ ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಅನುಮಾನಗಳಿದಾವಂತ, ಅದನ್ನು ಹೇಳಿದಾರಂತ ಪೊಲೀಸರ ಹತ್ರ. ಪೊಲೀಸರು ಕ್ಲಾರಿಟಿಯನ್ನ ಪಡ್ಕೊಂಡಿರ್ತಾರಲ್ಲ ಪೃಥ್ವಿರಾಜ್. ಏನಂದ್ರೆ ಆತ ಕುಡಿತದ ನಶೆಯಲ್ಲಿ ಎಲ್ಲಿ ಬೇಕಂದ್ರೆ ಮಲ್ಕೊಂತಿದ್ದಂತೆ, ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತಾ ಇದ್ದಂತೆ. ಅವನ ಮೈ ಮೇಲೆ ಆತನಿಗೆ ಪ್ರಜ್ಞೆ ಇರ್ತಿರ್ಲಿಲ್ಲ. ಸಾಕಷ್ಟು ಅವರ ಫ್ರೆಂಡ್ಸ್ಗಳು ಸಹ ಅದೇ ರೀತಿ ಇದ್ರು. ಹಾಗಾಗಿ ಅವನು ಎಲ್ಲೋಗಿ ಯಾವ ರೀತಿ ಏನು ದಾಖಲೆಗಳ ಮಿಸ್ ಮಾಡ್ಕೊಂಡು ಅನ್ನೋದು ಕೂಡ ಏನು ಕುಟುಂಬಸ್ಥರಿಗೆ ಮಾಹಿತಿ ಇಲ್ಲ. ಹೀಗಾಗಿ ಏನೋ ಪೊಲೀಸರು ಕೂಡ ಎಷ್ಟೇ ಪ್ರಶ್ನೆ ಮಾಡಿದ್ರು ಕೂಡ ಅವನ ದಾಖಲೆಗಳು ಇಲ್ಲಿ ನಮ್ಮ ಮನೆಯಲ್ಲಿ ಇರ್ತಿರ್ಲಿಲ್ಲ. ಅವನೇ ಎಲ್ಲೋ ಇಟ್ಕೊಳೋನು, ಎಲ್ಲಿ ಬೇಕಾದ್ರೆ ಅಲ್ಲೇ ಮಲ್ಕೊಳೋನು. ಹಾಗಾಗಿ ಮನೆಯ ಸಂಪರ್ಕದಲ್ಲೂ ಕೂಡ ಕಡಿಮೆ ಇದ್ದ. ಹಾಗಾಗಿ ನಮ್ಗೆ ಆ ದಾಖಲೆ ಬಗ್ಗೆ ನಿಖರ ಮಾಹಿತಿ ಇಲ್ಲ ಅಂತ ಈಗ ಪೊಲೀಸರಿಗೆ ತಿಳಿಸಿರುವಂತದ್ದು ಪೃಥ್ವಿರಾಜ್. ಇನ್ನೊಂದ್ ಕಡೆ ಕಾರ್ಡ್ ಎಲ್ಲ ನಾಪತ್ತೆ ಆದಂತ ಸಂದರ್ಭದಲ್ಲಿ ಅದು ಕಳ್ದೋಗಿತ್ತು ಅನ್ನುವಂಥದ್ರ ಬಗ್ಗೆ ನಮಗೆ ಹೇಳಿದ್ದ ಅಂತ ಹೇಳಿದ್ರಲ್ಲ, ಇವ್ರೇನಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಂತ ಬ್ಯಾಂಕ್ನವ್ರಿಗಾಗಿರ್ಬೋದು ಅಥವಾ ಅದನ್ನ ಬ್ಲಾಕ್ ಮಾಡಿಸುವಂತ ಕೆಲಸವನ್ನ ಏನಾದ್ರು ಮಾಡಿದ್ರ ಆ ಟೈಮ್ನಲ್ಲಿ? ಪೃಥ್ವಿರಾಜ್, ಏನಂದ್ರೆ ಈಗ ದಾಖಲೆಗಳು ಕಳೆದೋದು ಅಂತ ಅಂದ್ರೆ ಆತ ಏನೋ ಕುಡಿತದ ನಶೆಯಲ್ಲಿದ್ದಂಥ ಸಮಯದಲ್ಲಿ ಆತನಿಗೆ ಏನೋ ಜಾಂಡೀಸ್ ಕಾಯಿಲೆ ಬರ್ತದೆ. ಆ ಜಾಂಡೀಸ್ ಕಾಯಿಲೆ ಅತಿರೇಕಕ್ಕೆ ಹೋದಂಥ ಸಮಯದಲ್ಲಿ ಕುಟುಂಬಸ್ಥರ ಸಂಪರ್ಕಕ್ಕೆ ಬರ್ತಾನೆ. ಆ ವೇಳೆಯಲ್ಲಿ ಏನೋ ಆತ ಹೇಳ್ತಾನೆ, ದಾಖಲೆಗಳಂದ್ರೆ ನನ್ನ ಜೇಬಿನಲ್ಲಿದ್ದ ಪರ್ಸು ಕೂಡ ಎಲ್ಲವೂ ಕಳೆದೋಗಿದೆ. ಅಂದ್ರೆ ಪ್ರಮುಖವಾಗಿ ಅವರ ತಾಯಿಯ ATM ಇತ್ತು. ಆ ATM ನ ಪ್ರಶ್ನೆಯನ್ನು ಸಹ ಮಾಡ್ತಾರೆ. ಆ ಕಾರ್ಡ್ ಎಲ್ಲೋಗಿತ್ತು ಅಂತ ಕೇಳಿದಾಗ ಆ ಡೆಬಿಟ್ ಕಾರ್ಡ್ ಕಳೆದುಕೊಂಡಿದ್ದೀನಿ, ಮತ್ತೆ ನನ್ನ ಜೊತೆ ಇದ್ದಂಥ ಎಲ್ಲಾ ದಾಖಲೆಗಳು ಕೂಡ ಪರ್ಸು ಕೂಡ ಎಲ್ಲ ಕಳೆದೋಗಿದೆ. ಹಾಗಾಗಿ ಯಾವುದೇ ದಾಖಲೆಗಳು ನನ್ನ ಬಳಿ ಇಲ್ಲ ಅನ್ನೋಂಥ ಮಾಹಿತಿಯನ್ನ ಕುಟುಂಬಸ್ಥರಿಗೆ ನೀಡ್ತಾನೆ. ಹಾಗಾಗಿ ಏನು ATM ಕಾರ್ಡ್ ಒಂದೇ ಅಲ್ವಾ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಅಂತ ಹೇಳಿ ಆ ಕುಟುಂಬಸ್ಥರು ಇನ್ನು ಬ್ಯಾಂಕ್ಗೆ ಹೋಗಿ ಡೆಬಿಟ್ ಕಾರ್ಡ್ನ ಬ್ಲಾಕ್ ಮಾಡಿಸಿ ಹೊಸದಾಗಿ ಕಾರ್ಡನ್ನು ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಹಾಗಾಗಿ ಆತನಿಗೆ ಸಂಬಂಧಪಟ್ಟಂತ ದಾಖಲೆಗಳು ಯಾವುವು ಇರಲಿಲ್ಲ ಅನ್ನೋಂಥ ಮಾಹಿತಿ, ಅಂದ್ರೆ ಪ್ರಮುಖ ದಾಖಲೆಗಳಿರಲಿಲ್ಲ. ಸಣ್ಣ ಪುಟ್ಟ ದಾಖಲೆಗಳಿದ್ದ, ಅವನಿಗೆ ಬೇಕಾದ್ರೆ ಮಾಡಿಸ್ಕೊತಾನೆ, ಇಲ್ಲಾಂದ್ರೆ ಬೇಡ ಅನ್ನೋಂಥ ತೀರ್ಮಾನಕ್ಕೆ ಏನು ಕುಟುಂಬಸ್ಥರು ಬರ್ತಾರೆ. ಅಂದ್ರೆ ಆತನ ಸಂಪರ್ಕ ಕುಟುಂಬಸ್ಥರಿಗೆ ತೀರಾ ಕಡಿಮೆ ಇತ್ತು. ಹಾಗಾಗಿ ಅವರು ಯಾವುದೇ ರೀತಿಯ ದೂರು ಕೊಡಲು ಸಹ ಆಗಿಲ್ಲ ಪೃಥ್ವಿರಾಜ್.